ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೈತೂಸ್ ಟೈಲರಿಂಗ್ ಟ್ಯುಟೋರಿಯಲ್. ಎಲ್ಲರೂ ಚೆನ್ನಾಗಿದ್ದೀರಲ್ಲ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿನಿ. ನೋಡಿರಿ, ನಾನಿವತ್ತು ಒಂದು ಹೊಸ ರೀತಿಯ ಬ್ಲೌಸ್ ಕಟ್ಟಿಂಗ್ನ ತೋರಿಸಾತೀನಿ. ನಿಮಗಿದು ಬಿಗಿನರ್ಸಿಗೆ ಭಾಳ ಇಂಪಾರ್ಟೆಂಟ್ ಐತಿ. ನೋಡಿರಿ, ನಮ್ಮ ಬ್ಲೌಸ್ ಯಾವಾಗಲೂ ಈ ರೀತಿ ಗ್ಯಾಪ್ ಬರಬಾರ್ದು. ಕರೆಕ್ಟಾಗಿ ಬರ್ಲಿಕ್ಕಂದ್ರೆ ನಮ್ಮ ಬ್ಲೌಸ್ ಸೆಟ್ಟಿಂಗು ಮತ್ತು ರಿಂಕಲ್ಸ್, ಆರ್ಮೋಲ್ಸ್ ತೆಳಗೆ ರಿಂಕಲ್ಸ್ ಏರ್ದಂಗೆ ಆಗೋದು, ಇವೆಲ್ಲ ಬ್ಲೌಸ್ ಪ್ರಾಬ್ಲಮ್ಸ್ ಬರ್ತಾವೆ. ಅದಕ್ಕೆ ಅದನ್ನು ಯಾವ ರೀತಿ ನಾವು ಯಾವುದೇ ಗ್ಯಾಪ್ ಬರಲಾರ್ದಂಗೆ ಹೆಂಗೆ ಬ್ಲೌಸ್ ಕಟ್ ಮಾಡಬೇಕು, ಈ ರೀತಿ ನಮಗೆ ಬ್ಲೌಸಸ್ ಮೆಜರ್ಮೆಂಟಿಗೆ ಬಂದಾಗ ನಾವು ಅದನ್ನು ಯಾವ ರೀತಿ ಬ್ಲೌಸ್ ಕಟ್ ಮಾಡಬೇಕಂತ ಇವತ್ತಿನ ದಿವಸ ಹೇಳ್ಕೊಡಕತ್ತೀನಿ ನಾನು. ಬ್ಲೌಸು ಫ್ರಂಟ್ ಗ್ಯಾಪ್ ಬರದೇ ಇರುವಾಗ ಯಾವ ರೀತಿ ಕಟ್ ಮಾಡಬೇಕು, ಒಂದು ಮೆಜರ್ಮೆಂಟಿಗೆ ನಮಗೆ ಗ್ಯಾಪ್ ಇದ್ದಿದ್ದು ಬ್ಲೌಸ್ ಬಂತು, ನಾವು ಅದನ್ನು ಯಾವ ರೀತಿ ಕರೆಕ್ಟಾಗಿ ಮಾಡಿ ಸ್ಟಿಚ್ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ಯಾಕಂದ್ರೆ ಮೆಜರ್ಮೆಂಟ್ ಚೇಂಜ್ ಆಕೈತೆ ರೀ, ಅಲ್ಲಿದಂಗೆ ತೊಗೊಂಡ್ರೆ ಮತ್ತು ನಿಮ್ಮ ಬ್ಲೌಸನ್ನು ಗ್ಯಾಪ ಬರ್ತೈತಿ. ಅದಕ್ಕೆ ನಾನು ಅದು ಯಾವ ರೀತಿ ತೊಗೊಳ್ಳೋದಂತ ಹೇಳ್ತೀನಿ. ನೋಡಿರಿ, ಇಲ್ಲಿ ಲೈನಿಂಗನ್ನು ಭಾಳ ಅಂದ್ರೆ ಭಾಳ ಸಾದಾ ಬಟ್ಟೆ ಕೊಟ್ಟಿದ್ರು ಅವರು. ಹೇಳಿದ ಅವ್ರಿಗೆ ನನ್ನ ಕಡೆ ಇದು ಹಾಕ್ತೀನಿ ರೀ, ನನ್ನ ಕಡೆ ಚಲೋ ಐತೆ ಅಂಥೇಳಿ. ಇಲ್ಲರಿ, ಇದೊಂದು ಸಲ ತಂದಿನ ಹಾಕ್ರಿ ಅಂದ್ರೆ ಫುಲ್ ತಿಳಿಯಿತ್ರಿ. ಈ ರೀತಿ ಬಟ್ಟೆನ ಹಾಕ್ಲಾರ್ದಂಗೆ ರೀ, ಅದು ಏನೂ ಯೂಸ್ ಆಗಂಗಿಲ್ಲ. ಅವ್ರು ಅಂದಮೇಲೆ ನಾನು ಏನೂ ಮಾಡೋಕ್ಕಾಗಂಗಿಲ್ಲ, ಹಾಕಿದ್ದೆ ರೀ. ನೋಡಿರಿ, ಎದೆ ಸುತ್ತಾಳತೆ ನೋಡಿರಿ, 9.5 ಇಂಚ್ ಅವ್ರದ್ದು ತೋರ್ಸಾತಿತ್ತು. ಅವ್ರದ್ದು ಬ್ಲೌಸಿಂದು 9.5 ಇಂಚ್ ತೋರಿಸ್ತು. ಆದರೆ ಅವ್ರದ್ದು ಫ್ರಂಟ್ ಗ್ಯಾಪ್ ಇರೋ ಸಲುವಾಗಿ ನಾನು ಏನು ಮಾಡಿದೆ, 10 ಇಂಚ್ ತೊಗೊಂಡೆ. ನೆಕ್ಸ್ಟ್ ಬ್ಲೌಸಿನ ಉದ್ದ 13.5 ಇಂಚು. ನೋಡಿ, ನಾನು ಇಲ್ಲಿ ಬರೋದು ತೋರಿಸ್ತಿದ್ದೆ ನಿಮಗೆ. ಬ್ಲೌಸಿನ ಉದ್ದ 13.5 ಇಂಚು. ನೆಕ್ಸ್ಟ್ ಚೆಸ್ಟ್ 10 ಇಂಚ್. ನೆಕ್ಸ್ಟ್ ಆರ್ಮೋಲ್ ನೋಡಾಕತ್ತೀನಿ. ನೋಡಿರಿ, ಆರ್ಮೋಲ್ ಯಾವ ರೀತಿ ನೋಡೋದಂದ್ರೆ ಕರೆಕ್ಟಾಗಿ ನಮ್ಮ ಬ್ಲೌಸ್ ಪಾರ್ಟನ್ನು, ಸ್ಲೀವ್ ಪಾರ್ಟ್ ಅಲ್ರಿ, ಬ್ಲೌಸಿಂದ ಏನು ಪಾರ್ಟ್ ಇರುತ್ತಲ್ಲ ಫ್ರಂಟ್ ಪಾರ್ಟ್, ನೀಟಾಗಿ ಇಟ್ಕೊಂಡು ನೋಡಬೇಕು. ನಮಗೆ 5.5 ಇಂಚ್ ಸಿಗ್ತದೆ. ನಾನು ಅದನ್ನು ನೋಡಿಕೊಂಡು ಮತ್ತು ರೆಡಿ ಶೋಲ್ಡ್ರ್ ಅವ್ರದ್ದು 2.25 ಇಂಚ್ ಐತ್ರಿ. ನೋಡಿರಿ, 2 ಕಡೆ ನೋಡಿದೆ, 2.25 ಇಂಚ್ ಐತಿ. ಅದನ್ನು ಯಾವ ರೀತಿ ಎಲ್ಲ ಮೆಜರ್ಮೆಂಟ್ಸನ್ನು ಇಟ್ಕೊತೀನಿ ನೋಡಿರಿ ಫ್ರೆಂಡ್ಸ್. ಏನಾದರೂ ತಿಳಿಲಿಲ್ಲ ಅಂದ್ರೆ ನೀವು, ನಾನು 10.5 ಇಂಚ್ ಮಾಡಿದೆ ರೀ. ನಾನು 10.5 ಇಂಚ್ ಮಾಡಿದ್ರೆ ಆಯ್ತು, ಯಾಕಂದ್ರೆ ಗ್ಯಾಪ್ ಭಾಳ ಐತೆ ಅಂಥೇಳಿ ನಂಗೆ ಆಮೇಲೆ ಅನಿಸ್ತು, ಬೇಡ ಭಾಳ ಗ್ಯಾಪ್ ಅಂದ್ಕೊಂಡು ಮತ್ತು ಬ್ಲೌಸ್ ಸೆಟ್ಟಿಂಗ್ ತಪ್ತೈತೆ ಅಂಥೇಳಿ ಹೊಳೆ ನಾನು ತೆಗೆದು 10 ಇಂಚನ ಮಾಡೀನಿ ರೀ. ಏನಿಲ್ಲ, ನೋಡಿಲ್ಲ, ತೆಗ್ದೀನಿ ಅದನ್ನು 10 ಇಂಚ ಮಾಡೀನಿ. ಯಾಕಂದ್ರೆ 9.5 ಇತ್ತು, ಅರ್ಧ ಇಂಚ್ ಹೆಚ್ಚು ಮಾಡ್ಕೊಂಡೆ ನಾನು. ಯಾಕೆ, ಬ್ಲೌಸ್ ಫ್ರಂಟ್ ಪಾರ್ಟಲ್ಲಿ ಗ್ಯಾಪ್ ಇರೋ ಸಲುವಾಗಿ ಅರ್ಧ ಇಂಚನ್ನು ಎದೆ ಸುತ್ತಳತೆ ಹೆಚ್ಚಿಗೆ ತೊಗೊಂಡಿನಿ ನಾನು. ತೊಗೊಂಡು ಹೆಂಗೆ ಅಡ್ಜಸ್ಟ್ ಮಾಡ್ತೀನಿ ನೋಡ್ತಾ ಇರ್ರಿ ನೀವು. ನೋಡಿರಿ, ಬ್ಯಾಕ್ ಪಾರ್ಟ್ ಒಳಗೆ ಎದೆ ಸುತ್ತಳತೆ 10 ಇಂಚ್ ಅಂತ ನಾವು ಕನ್ಸಿಡರ್ ಮಾಡಿದ್ಮೇಲೆ ಬ್ಯಾಕ್ ಪಾರ್ಟ್ ಒಳಗೆ 9.5 ಇಂಚ್ ಬರ್ತೈತಿ. ನೆಕ್ಸ್ಟ್ ಲೆಂತ್ 13.5 ಪ್ಲಸ್ ಅದನ್ನು 1 ಇಂಚ್, 14.5 ಇಂಚ್ ತೊಗೊಂಡಿನಿ. ನೆಕ್ಸ್ಟ್ ನೆಕ್ ವಿಡ್ತು 2 ಇಂಚು, ಶೋಲ್ಡ್ರ್ ವಿಡ್ತು 3 ಇಂಚು, ನೆಕ್ಸ್ಟ್ ಆರ್ಮೋಲ್ 5.5 ಇಂಚು. ನಾನು ಈಗ ಹಾಕಿದ್ನಲ್ರಿ ಬಾಕ್ಸ್ 5.5 ಇಂಚು. ಈ ರೀತಿಯಾಗಿ ಕರೆಕ್ಟಾಗಿ ಇಷ್ಟನ್ನು ನೀವು ಮಾರ್ಕ್ ಹಾಕಿ, ಆರ್ಮೋಲಿದ್ದು 1.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಆರ್ಮೋಲ್ ಶೇಪನ್ನು ಹಾಕ್ಕೋಬೇಕು. ನಾನು ರೌಂಡ್ ಶೇಪ್ ಹಾಕ್ಕೊಂಡಲ್ರಿ, ಅದು 1.25 ಇಂಚ್. ಯಾವಾಗಲೂ ಬ್ಯಾಕ್ ಪಾರ್ಟ್ ಒಳಗೆ 1.25 ಇಂಚ್ ತೊಗೋಬೇಕು. ನೆಕ್ಸ್ಟ್ ಫ್ರಂಟ್ ಒಳಗೆ 3/4 ಇಂಚ್. ನೋಡಿರಿ, ಇಲ್ಲಿ ನಾನು ಬ್ಲೌಸಿನ ನೆಕ್ಕಿನ ಲೆಂತ್ ಎಷ್ಟು ಅಂದ್ರೆ ಅವ್ರದ್ದು ಏನು ರೆಡಿ ಇರುತ್ತಲ್ಲ ಬ್ಯಾಕ್ ಪಾರ್ಟ್ ಒಳಗೆ ಎಷ್ಟು ಸ್ಪೇಸ್, ಅದು ನೆಕ್ಕಿನ ತೆಳಗೆ ಏನು ಗ್ಯಾಪ್ ಇರುತ್ತಲ್ಲ ರೀ, ಅದೇ ಬಟ್ಟೆನ ಇಟ್ಟು ನಾವು ಮಾಡಿಬಿಟ್ರು ಅಂದ್ರೆ ನಮಗೆ ಕರೆಕ್ಟಾಗಿ ಬರ್ತೈತಿ. ನಾನು ಅದನ್ನು ಇಟ್ಟು ಆಮೇಲೆ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡೆ, ತೆಳಗು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ರೀತಿ ರೌಂಡ್ ಶೇಪಾಗಿ ಒಂದು ಬ್ಯಾಕ್ ಪಾರ್ಟಿಂದ ಅವರಿಗೆ ಭಾಳ ಬ್ರಾಡ್ ಬ್ಯಾಡ್ರಿ, ಜಸ್ಟ್ ನಾರ್ಮಲ್ ಬ್ರಾಡ್ ಹೇಳಿದ್ರು. ಈಗ ನಾನು ಭಾಳ ತೆಗಿಲಿಲ್ಲ ರೀ. ಮೇಲೆ 2 ಇಂಚ್ ತೊಗೊಂಡಿನಲ್ಲ, ಕೆಳಗಡೆ ನೆಕ್ಕಿನ ವಿಡ್ತು 2.5 ಇಂಚ್ ತೊಗೊಂಡಿನಿ. ಈ ರೀತಿ ತೊಗೊಂಡು ನಾನು ಇದು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡಿಕೊಂಡೆ. ಇಷ್ಟೆಲ್ಲ ಆದಮೇಲೆ ನಾವೀಗ ವೇಸ್ಟ್ ಪಾರ್ಟನ್ನು ನೋಡೋಣ. ವೇಸ್ಟ್ ಪಾರ್ಟ್ ಅವ್ರದ್ದು ಎಷ್ಟೈತೆ ಅಂತಂದ್ರೆ ತೋರಿಸ್ತೀನಿ ನೋಡ್ರಿ. ಈಗ ವೇಸ್ಟ್ ಪಾರ್ಟ್ 7.25 ಇಂಚು, 7.25 ಇಂಚು ಮುಂದೆ ಪ್ಲಸ್ 1 ಇಂಚು ಡಾಚಿಂಗೋಸ್ಕರ, ಮತ್ತು 2 ಇಂಚು ಮಾರ್ಜಿನ್. ಈ ರೀತಿ ನಾನು ಕರೆಕ್ಟಾಗಿ ಹಾಕ್ಕೊಂಡು ನೋಡಿರಿ. ಅಂದರೆ ಈ ರೀತಿಯೂ ಎಲ್ಲನೂ ಇಲ್ಲೇ ಬ್ಲೌಸ್ ಕಟ್ಟಿಂಗ್ಗಳ ಮಾಡಿದ್ರಂದ್ರೆ ನಾವೇನು ಫಿಟ್ಟಿಂಗ್ ಮಾಡ್ತಿರ್ತೀವಲ್ಲ ರೀ, ಏನು ಹೆಚ್ಚು ಕಮ್ಮಿ ಬರ್ತೈತಲ್ಲ, ಅಲ್ಲಿ ಏನೂ ನಮಗೆ ಕಟ್ಟಿಂಗ್ ಮಾಡೋದು ಬೇಕಾಗೋದಿಲ್ಲ. ಇಷ್ಟು ಪರ್ಫೆಕ್ಟಾಗಿ ಬಂತಂದ್ರೆ ಈ ಬ್ಲೌಸ್ 1 ಇಂಚೂ ಹೆಚ್ಚು ಕಮ್ಮಿ ಬರಲಿಲ್ಲ ರೀ, ಒಂದು ಫ್ರಂಟ್ ಗ್ಯಾಪ್ ಬರಲಿಲ್ಲ. ಕರೆಕ್ಟಾಗಿ ನಮಗೆ 2 ಇಂಚಿನಷ್ಟು ಬಟ್ಟೆ ಸಿಕ್ತು. ಕರೆಕ್ಟಾಗತ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಏನಾದರೂ ಫ್ರಂಟ್ ಗ್ಯಾಪ್ ಬರುವಂಥ ಬ್ಲೌಸ್ ಬಂದು ಅಂದ್ರೆ ಇದೇ ರೀತಿನ ಮಾಡಿರಿ, ಕರೆಕ್ಟಾಗಿ ಬರ್ತಾವೆ. ನೋಡಿರಿ, ಈ ರೀತಿ ಒಂದು 1/4 ಇಂಚಿನಷ್ಟು ಕ್ರಾಸಾಗಿ ಈ ರೀತಿ ಕಟ್ ಮಾಡಬೇಕು. ನೀವು ಎಲ್ಲ ಬ್ಲೌಸಿಗೂ ಈ ರೂಲ್ಸನ್ನು ಫಾಲೋ ಮಾಡಬೇಕು.
ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಬರ್ತಾವೆ. ಈಗ ನೋಡಿರಿ ನಾನು ಫ್ರಂಟ್ ಪಾರ್ಟನ್ನು ಹಾಕಿ ತೋರಿಸ್ತೀನಿ ನಿಮಗೆ. ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡ್ಬೇಕಂತೇಳಿ ನೋಡಿರಿ. ನಮಗೇನು ಅದು ಎಡ್ಜ್ ಐತಲ್ಲ, ನಾನು ಇದೇ ಸುತ್ತಳತೆ ಇಲ್ಲಿ ಏನಾಗುತ್ತೆ 10 ಇಂಚ್ ಇದೆ ಸುತ್ತಳತೆ ರೀ, ಗೊತ್ತಲ್ಲ. ಅದರಿಂದ ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡಬೇಕು. 10.5 ಪ್ಲಸ್ 2 ಇಂಚ್ 12.5 ಇಂಚ್ ನಮಗೆ ವಿಡ್ತ್ ಬೇಕಾಗ್ತೈತಿ. ನಾನೊಂದು 13 ಇಂಚು, ಒಂದು ಅರ್ಧ ಇಂಚ್ ಹೆಚ್ಚು ಕಮ್ಮಿ ಇರಲಿ ಅಂತೇಳಿ 13 ಇಂಚ್ ಇದ್ದಷ್ಟು ಬಟ್ಟೆಯನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಅರ್ಧ ಇಂಚಿನೊಂದು ಮಾರ್ಜಿನ್ ಹಾಕಿದ್ದಾರೆ. ಕಡೆ ಎಡ್ಜಿಂದ ಅರ್ಧ ಇಂಚಿಗೆ ಮಾರ್ಜಿನ್ ಹಾಕಿದೆ, ಅರ್ಧ ಇಂಚ್ ಎಕ್ಸ್ಟ್ರಾ ಹಾಕಿದೆ. ಅಂದ್ರೆ ನಮಗೇನು ನೆಕ್ ಒಳಗೆ ಅವ್ರದ್ದು ಗುಂಡ್ಪಟ್ಟಿ ಗಾಜುಪಟ್ಟಿ ಹಚ್ಚಬೇಕಾದ್ರೆ ಉಕ್ಕಿನ ಪಟ್ಟಿ ಮತ್ತು ರಿಂಗ್ ಪಟ್ಟಿ ಹಚ್ಬೇಕಾದ್ರೆ ನಮಗೇನು ಬಟ್ಟೆ ಹೋಗತ್ತಲ್ರಿ, ಅದನ್ನೇನು ಮಾಡಿದೆ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಈಗ ನೋಡಿರಿ ಕರೆಕ್ಟಾಗಿ ನಾನು ಏನು ಮಾಡಕತ್ತೆ, ನೆಕ್ಕಿನ ವಿಡ್ತ್ 2.5 ಇಂಚು, ನೆಕ್ಸ್ಟ್ ಶೋಲ್ಡ್ರ್ ವಿಡ್ತ್ 3 ಇಂಚ್, ಈ ರೀತಿ ಕರೆಕ್ಟಾಗಿ ತೊಗೊಂಡು ಮಾರ್ಕ್ ಹಾಕಕತ್ತೀನಿ. ನೆಕ್ಸ್ಟ್ ಆರ್ಮೋಲ್ ಅಂತೂ 5.5 ಇಂಚ್ ಈ ರೀತಿ ಇಟ್ಕೊಂಡು ಇಲ್ಲಿ 1/4 ಇಂಚ್ ಈ ರೀತಿ ಮಾಡ್ಕೊಂಡು ಕರೆಕ್ಟಾಗಿ ಆರ್ಮೋಲ್ ಶೇಪನ್ನು ಹಾಕ್ಕೋಬೇಕು. ನೋಡಿರಿ ಇಲ್ಲಿ ಏನಾಯ್ತು, ನಾನು ಎದೆ ಸುತ್ತಳತೆದ್ದು ಸ್ವಲ್ಪ ಮಾರ್ಕ್ ಹಾಕೋದು ನೀವು ನೋಡಿಲ್ಲ. ನಾನು ಜಸ್ಟ್ ಬಟ್ಟೆ ಐತಂತ ಅಷ್ಟರೊಳಗೆ ಮಾಡಿದ್ದೀನಿ. ನಿಮಗೆ ತೋರಿಸ್ಬೇಕಂದ್ರೆ ನಾನು ಏನು ಮಾಡ್ಬೇಕಂದ್ರೆ, ಎದೆ ಸುತ್ತಳತೆ ಎಷ್ಟೈತಿ 10 ಇಂಚು ಪ್ಲಸ್ ಅರ್ಧ 10.5 ಪ್ಲಸ್ 2 12.5 ಇಂಚಿಗೆ ನೀವು ಬಟ್ಟೆ 12-13 ಇಂಚ್ವರೆಗೂ ಬಟ್ಟೆನ ಇಟ್ಕೋಬೇಕು. ಬ್ಲೌಸಿನ ಉದ್ದ ನೋಡಿರಿ ತೋರಿಸಿದೆ 13.5 ಪ್ಲಸ್ 2 ಇಂಚ್ ಮಾಡ್ಬೇಕು ರೀ. ಇಲ್ಲೇ ಫ್ರಂಟ್ ಪಾರ್ಟ್ ಒಳಗೆ 13.5 ಪ್ಲಸ್ 2 ಇಂಚ್ 15.5 ಇಂಚ್ ಬ್ಲೌಸಿನ ಉದ್ದ ಹಾಕೋರಿ. 6.5 ಇಂಚು ಫ್ರಂಟ್ ನೆಕ್ ಲೆಂತ್ ಅಂದರೆ ಮುಂದಿನ ಕೊಳ್ಳಿನ ಉದ್ದ 6.5 ಇಂಚ್ ತೊಗೊಂಡಿನಿ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ 3.5 ಇಂಚು 3 ಇಂಚು ಈ ರೀತಿ ಒಂದು ಬೋರ್ಡ್ ಶೇಪ್ ಹಾಕ್ಕೊಂಡು ನೋಡಿರಿ. ಅವ್ರದ್ದು ಬ್ಲೌಸ್ ಕರೆಕ್ಟಾಗಿ ಹಿಡಿದು ನೋಡಿದ ಕರೆಕ್ಟಾಗಿ ಬಂದಿತ್ತು ರೀ. ಏನು ಬಂದಿತ್ತು ಒಂದು ಅರ್ಧ ಇಂಚ್ ಹೆಚ್ಚಿಗೆ ಬಂದಿತ್ತು. ಯಾಕಂತ ನಿಮಗೆ ಗೊತ್ತಾಗಿರ್ಬೋದು. ಅವ್ರದ್ದು ಹೆಂಗಿತ್ತಪ್ಪ ಅಂದ್ರೆ ಬ್ಲೌಸ್ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಸೇಮ್ ಇದ್ದು ರೀ. ಸೇಮ್ ಇರಬಾರ್ದು, ಯಾಕಂದ್ರೆ ಫ್ರಂಟಲ್ಲಿ ನಮಗೆ ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕಾಗ್ತೈತಿ. ನಮ್ಮ ಚೆಸ್ಟಿಗೆ ಅಡ್ಜಸ್ಟ್ ಆಗುವಂಗೆ ಬಟ್ಟೆ ಜಾಸ್ತಿ ಬೇಕಾಗ್ತೈತಿ. ಬಟ್ ನಾವು ಕರೆಕ್ಟಾಗಿ ಇಟ್ವಿ ಅಂದ್ರೆ ಹಿಂಗೆ ಇದು ಏರ್ದಂಗೆ ಅಕ್ಕ ಅಂತಾರೆ ನೋಡಿರಿ. ಒಂಥರ ಹಿಂಗೆ ಚೆಸ್ಟ್ ಅಂದ್ರೆ ಬ್ಲೌಸ್ ನಾವು ಸ್ವಲ್ಪ ಕೈ ಆ ಕಡೆ ಈ ಕಡೆ ಏನು ಮಾಡಿದ್ವಿ ಅಂದ್ರೆ ಸ್ವಲ್ಪ ಬ್ಲೌಸ್ ಏರ್ದಂಗೆ ಆಗಿರ್ತಾವೆ. ನಮಗೆ ಅವು ವೇರ್ ಮಾಡೋಕ್ಕಷ್ಟು ಕಂಫರ್ಟ್ ಆಗಂಗಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಕಂಪಲ್ಸರಿ ಎಷ್ಟು ಹೆಚ್ಚಿಗೆ ತೊಗೋಬೇಕು, ಹೆವಿ ಚೆಸ್ಟ್ ಇದ್ರೆ ಎಷ್ಟು ಹೆಚ್ಚಿಗೆ ತೊಗೋಬೇಕು, ನಾರ್ಮಲ್ ಚೆಸ್ಟ್ ಇದ್ರೆ ಎಷ್ಟು ತೊಗೋಬೇಕು ಎಲ್ಲವನ್ನು ನಮ್ಗೆ ಡಿಟೇಲಾಗಿ ಕೊಟ್ಕೊತ ಇರ್ತೀನಿ. ಅದಕ್ಕೆ ನೀವು ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಕಟ್ ಮಾಡಿರಿ. ನಿಮ್ಗೆ ಯಾವ ರೀತಿ ಬ್ಲೌಸ್ ಬೇಕು ಹೇಳ್ರಿ, ಬ್ಲೌಸ್ ಕಟ್ಟಿಂಗ್ ಬೇಕು ಹೇಳ್ರಿ, ಅದನ್ನು ನಾನು ಮಾಡಿ ತೋರಿಸ್ತೀನಿ. ಬಟ್ ರಾಂಗ್ ಮಾಡೋಕ್ಕೆ ಹೋಗಬೇಡ್ರಿ. ಏನಾದರೂ ತಿಳಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ, ವಾಟ್ಸಪ್ ತ್ರೋನಾದರೂ ಕೇಳಿರಿ. ಏನೂ ಇದನ್ನು ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಕೇಳಿರಿ ನೀವು. ನಾನು ಹೇಳೋಕೆ ಯಾವಾಗಲೂ ರೆಡಿ ಇರ್ತೀನಿ. ಮತ್ತು ನೋಡಿರಿ, ಈಗ ಕ್ರಾಸ್ ಬೆಲ್ಟನ್ನು 4 ಪೀಸನ್ನು ತೊಗೊಳಕತ್ತೀನಿ. ಮೊದಲ ಬಟ್ಟೆ ತೆಳ್ಳಗೈತ್ರಿ ಇದು. ಹಿಂಗೆ ನಾನು 2 ಪೀಸನ್ನು ತೊಗೊಂಡೆ ಅಂದ್ರೆ ಅಷ್ಟು ಸೆಟ್ ಆಗಲ್ಲ ಅಂತೇಳಿ ನಾನು ಕಂಪಲ್ಸರಿ ನಾರ್ಮಲ್ ಚಲೋ ಬಟ್ಟೆ ಇದ್ದಾಗ 4 ಪೀಸ್ ತೊಗೊಂಡಿರ್ತೀನಿ. ಇದು ಅಂದ್ರೆ ನಾನು 6 ಪೀಸ್ 8 ಪೀಸ್ ತೊಗೋಬೇಕಾಗಿತ್ತು. ಬಟ್ಟೆ ಶಾರ್ಟೇಜ್ ಇರೋ ಸಲುವಾಗಿ ನನಗೇನು ಅದಾಗಲಿಲ್ಲ. ಈಗ 4 ಪೀಸ್ ತೊಗೊಂಡಿನಿ. ನೆಕ್ಸ್ಟ್ ಈಗ ನಾನು ಸ್ಲೀವಿಂದು ಮಾರ್ಕ್ ಹಾಕಕತ್ತೀನಿ. ನೋಡಿರಿ, ಅವರೊಂದು ಈಗಿನ ಲೇಟೆಸ್ಟ್ ಡಿಸೈನ್ ಬಂದೈತಲ್ರಿ, ಆ ರೀತಿ ಒಂದು ಬ್ಲೌಸ್ ಡಿಸೈನ್ ಅದು ಸ್ಲೀವ್ನ ಹೇಳಿದ್ರು. ಈ ರೀತಿ ಕರೆಕ್ಟಾಗಿ ಅವ್ರದ್ದೇನು ನಾರ್ಮಲ್ ಬ್ಲೌಸಿನ ಸ್ಲೀವ್ ಏನಿರುತ್ತಲ್ಲ ಅದನ್ನು ಇಡಬೇಕು. ಇಟ್ಟು ಮಾರ್ಕ್ ಹಾಕಬೇಕು. ಏನು ನಾರ್ಮಲ್ ಇರುತ್ತಲ್ಲ ಅದನ್ನು ಇಡಬೇಕು, ಇಟ್ಟು ಮಾರ್ಕ್ ಹಾಕಬೇಕು. ಮಾರ್ಕ್ ಹಾಕಿ ಕರೆಕ್ಟಾಗಿ ಅರ್ಧ ಇಂಚಿಗೆ ತೆಳಗೆ ಕರೆಕ್ಟಾಗಿ ಸ್ವಲ್ಪ ಸ್ಟ್ರೇಟ್ ಇಲ್ಲಂತೆ ಕಟ್ ಮಾಡಿ ತೆಗಿಬೇಕು. ಅಲ್ಲಿಂದ ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಅರ್ಧ ಇಂಚಿಗೆ ಒಂದು ಮಾರ್ಜಿನ್ ಹಾಕಿದ್ರಿ ಅಂದರೆ ನಿಮ್ಗೆ ಆ ಮಾರ್ಜಿನಿಂದ ಕರೆಕ್ಟಾಗಿ ಸ್ಲೀವನ್ನು ಮೇಲೆ ಕರೆಕ್ಟಾಗಿ ಇಟ್ಕೊಳಕ್ಕೆ ಲೆಕ್ಕ ಸಿಗ್ತೈತೆ ಅಂತೇಳಿ ನಾನು ನಿಮ್ಗೆ ಈ ಟ್ರಿಕ್ಸ್ ಎಲ್ಲ ಹೇಳ್ಕೊಡಕತ್ತೀನಿ. ನೋಡಿರಿ, ಬ್ಲೌಸಿನ ಉದ್ದ 10 ಇಂಚ್ ಐತಿ. ಈ ಕಡೆನೂ 10 ಇಂಚಿಗೆ ಮಾರ್ಕೊಂಡು ನಾನು 3.5 ಇಂಚಷ್ಟು ಸ್ಲೋ ಡೌನಿಂಗ್ ತೊಗೊಂಡೆ. ಅವ್ರದ್ದು 4.25 ಇಂಚ್ವರೆಗೂ ಡೌನಿಂಗ್ ಇತ್ತು ರೀ. ಅಷ್ಟು ಡೌನಿಂಗ್ ಬೇಕಾಗೋದಿಲ್ಲ ರೀ, ಜಸ್ಟ್ ಬರೋಬ್ಬರಿ 10 ಇಂಚ್ ರೀ. ಮತ್ತು ಅದು ಪ್ಲಸ್ 1 ಇಂಚ್ ಆ್ಯಡ್ ಮಾಡಿ 10 ಇಂಚ್ ಐತ್ರಿ. ರೆಡಿ ಸೆತ್ತಾಗಲ್ಲ ಅಷ್ಟಿದ್ರೂ ಅಷ್ಟು ಡೌನಿಂಗ್ ಮಾಡಿದ್ರು ಅವರು. ಬ್ಲೌಸ್ ಒಂದು ಸ್ವಲ್ಪ ಭಾಳ ಆ ಕಡೆ ಇತ್ತು ರೀ. ಅದು ನಾನು ಎಲ್ಲವನ್ನೂ ಅಡ್ಜಸ್ಟ್ ಮಾಡಿ ಕರೆಕ್ಟಾಗಿ ಮಾಡಿಕೊಂಡು ಇಷ್ಟೇ ಇದೆ ಸುತ್ತಳತೆಗೆ ಎಷ್ಟೆಷ್ಟು ಬೇಕು ಅಷ್ಟನ್ನೇ ಕರೆಕ್ಟಾಗಿ ಇಟ್ಕೊಂಡು ಬ್ಲೌಸನ್ನು ಕಟ್ ಮಾಡಿ ಹೊಲಿದು ಕೊಟ್ಟೆ ರೀ ಅವರಿಗೆ. ನೋಡಿರಿ, ಈ ರೀತಿ ನೀವು ಬ್ಲೌಸಿನ ಶೇಪ್ ಹಾಕ್ಕೊಂಡೆ. ಫ್ರಂಟ್ ಬ್ಯಾಕ್ ನಮಗೆ ಈ ರೀತಿ ಬರುತ್ತೆ. ನಾ ಈಗ ನೆಕ್ಸ್ಟ್ ಏನು ಡಿಸೈನ್ ಹೇಳ್ಯಾರಲ್ರಿ ಅದರದ್ದು 3 ಇಂಚ್ ಅಗಲ 3 ಇಂಚ್ ಉದ್ದ ಎರಡೂ 3 ಇಂಚ್ ತೊಗೊಂಡು ಒಂದು ಸ್ಕ್ವೇರ್ ಬಾಕ್ಸನ್ನು ಹಾಕ್ಕೊಂಡೆ.
ಎರಡೂ 3 ಇಂಚ್ ತೊಗೊಂಡು ಸ್ಕ್ವೇರ್ ಬಾಕ್ಸ್ ಹಾಕ್ಕೊಂಡೆ. ಈಗ ಅದನ್ನು ಸ್ವಲ್ಪ ನಮ್ದೇನು ಸ್ಲೀವಿನ ಶೇಪ್ ಹಾಕ್ಕೋತೀವಲ್ಲ ರೀ ಅದೇ ಟೈಪನ್ನ ಏನು ತೆಳಗೊಂದು ಶೇಪ್ ಹಾಕ್ಕೊಂಡಿವಲ್ಲ ಆ ಶೇಪಿಗೂ ಈ ಶೇಪಿಗೆ ಕರೆಕ್ಟಾಗಿ ಜಾಯಿಂಟ್ ಮಾಡಿಬಿಡ್ಬೇಕು ರೀ. ನೋಡ್ಕೊಂಡು ಅದು ಹೆಂಗೆ ಅಂದರೆ ಸೇಮ್ ಸ್ಲೀವ್ ಶೇಪ್ ಹೆಂಗೆ ಹಾಕ್ತಾರಲ್ಲ ಹಾಗೆ ಹಾಕ್ಬೇಕು. ಮೇಲೇನು ಹಾಕಿದ್ರೆ ನಿಮ್ಗೆ ಅಲ್ಲಿ ಟಚ್ ಆಗುತ್ತದ ಲೆಕ್ಕ ಹತ್ತುತ್ತೆ. ಆ ರೀತಿ ಮಾಡ್ಕೋರಿ, ಕರೆಕ್ಟಾಗಿ ಬರುತ್ತೆ. ಏನದು ತಿಳಿಲಾರ್ದಂತೂ ಏನಿಲ್ಲ. ಈಸಿಯಾಗಿ ನಾನು ಹೇಳುವಂಥ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ ನೀವು ಮಾಡಿದ್ರಿ ಅಂದ್ರೆ ಕರೆಕ್ಟಾಗಿಯೇ ಬರ್ತೈತಿ. ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಎಲ್ಲವನ್ನು ಮಾರ್ಜಿನ್ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿ ತೆಗ್ದೀನಿ. ಇದನ್ನು ಸ್ಟಿಚಿಂಗ್ನು ಹಾಕ್ತೀನಿ ರೀ ನಾನು, ನೋಡಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕೊನೆವರೆಗೂ ವಿಡಿಯೋ ನೋಡಿಕೊಂಡು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರಾದರೂ ನಿಮ್ಮ ರಿಲೇಷನಲ್ಲಿದ್ದರೆ ಅವ್ರಿಗೆ ಒಂದು ಸ್ವಲ್ಪ ಶೇರ್ ಮಾಡಿರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ, ನಾನು ಫಸ್ಟ್ ಸ್ಲೀವನ್ನು ತಗೊಳತ್ತೀನಿ. ದೊಡ್ಡ ಬಾರ್ಡ್ರ್ ಇದ್ದಿದ್ದನ್ನು ಸ್ಲೀವಿಗೆ ತೊಗೊಳತ್ತೀನಿ, ಸಣ್ಣ ಬಾರ್ಡ್ರ್ ಇದ್ದಿದ್ದು ಬ್ಯಾಕ್ ಪಾರ್ಟಿಗೆ ತೊಗೊಳಕತ್ತೀನಿ. ಅದಕ್ಕೆ ಆ್ಯಸ್ ಇಟ್ ಈಸ್ ಸ್ಲೀವ್ ಏನಿತ್ತಲ್ಲ ಅದ್ರದ್ದನ್ನು ಇಟ್ಟು ಒಂದು ಅರ್ಧ ಇಂಚಿನಷ್ಟು ಬಟ್ಟೆ ಎಕ್ಸ್ಟ್ರಾ ಇಟ್ಟುಕೊಂಡು ಕಟ್ ಮಾಡಿ ತೆಗೆದೀನಿ. ಕಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ಇಟ್ಟು ಕಟ್ ಮಾಡೀನಿ ಅಂತಂದರೆ ನಮಗೇನು ಬಟ್ಟೆ ಕಡಿಮೆ ಇದೈತೆ ರೀ ಅಲ್ಲಿ ಮೇನ್ ಫ್ಯಾಬ್ರಿಕ್ಕಿಗೆ. ಲೈನಿಂಗ್ ಫ್ಯಾಬ್ರಿಕ್ ಕರೆಕ್ಟ್ ಐತೆ ನಮ್ಗೆ, ಮೇನ್ ಫ್ಯಾಬ್ರಿಕ್ಕಿಗೆ ಬಟ್ಟೆ ಕಡಿಮೆ ಇದೈತಿ. ಅದನ್ನು ನಾನು ಈಗ ಏನು ಮಾಡಿದೆ, ಅಲ್ಲೇನ ಎಕ್ಸ್ಟ್ರಾ ಬಟ್ಟೆನ ತೆಗೆದು ಕಟ್ ಮಾಡಿ ಅದಕ್ಕೊಂದು ಗುಂಪಿನ ಹಾಕ್ಕೊಂಡು ಇಟ್ಕೊಂಡ್ಬಿಡ್ಬೇಕು ರೀ. ನಿಮ್ಗೆ ಆಮೇಲೆ ಸ್ಟಿಚಿಂಗ್ ಮಾಡೋದು ಮುಂದೆ ಇದು ಎಲ್ಲೈತೆ ಅದು ತೆಳಗೆ ಬಿತ್ತಿದ್ದು ಈ ರೀತಿ ನಿಮ್ಗೆ ಟೈಮ್ ವೇಸ್ಟ್ ಆಗಂಗಿಲ್ಲ. ಈ ರೀತಿ ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ಬ್ಲೌಸ್ ಭಾಳ ಫಾಸ್ಟಾಗಿ ರೆಡಿ ಮಾಡ್ಬೋದು. ಇದನ್ನು ಬ್ಲೌಸ್ ಒಂದು ಅರ್ಧ ತಾಸು 1 ತಾಸ್ನಾಗ ಎಲ್ಲ ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡಿ ನೀನು ಆಗಿಂದಾಗ ಎಲ್ಲ ರೆಡಿ ಮಾಡಿಕೊಟ್ಟೆ ನೋಡಿರಿ ಫ್ರೆಂಡ್ಸ್. ಭಾಳ ಈಸಿ ಅನಿಸುತ್ತೆ. ಈ ರೀತಿ ಮಾಡಿ ನೋಡಿರಿ ನೀವು. ನೋಡಿರಿ, ಈಗ ಬ್ಯಾಕ್ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಇಟ್ಟು ಒಂದು 1/4 ಇಂಚ್ ಅರ್ಧ ಇಂಚ್ ಬಟ್ಟೆಯನ್ನು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿ ತೆಗೆದೆ. ನಾವು ಈಗನೇ ಏನು ಮಾಡಬೇಕು, ಒಂದು ಅರ್ಧ ಇಂಚ್ 2 ಇಂಚಿನಷ್ಟು ಬಟ್ಟೆಯನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಅಲ್ಲೊಂದು ಮಾರ್ಕ್ ಹಾಕಿ ಇಟ್ಕೊಂಡ್ಬಿಡ್ಬೇಕು ರೀ. ಅಂದರೆ ನಮಗೇನಾಗುತ್ತೆ, ಜೋಡ್ಸೋದು ಮುಂದೆ ಕರೆಕ್ಟಾಗಿ ಮಾರ್ಕ್ ಇತ್ತಂದ್ರೆ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡೋಕ್ಕೆ ಈಸಿ ಆಗ್ತೈತಿ. ಕ್ರಾಸ್ ಬೆಲ್ಟನ್ನು ತಗೊಂಡೆ. ಕ್ರಾಸ್ ಬೆಲ್ಟಿಗೆ ಜಸ್ಟ್ ಒಂದು ಸ್ವಲ್ಪ ಬಾರ್ಡ್ರ್ ಬಂದರೆ ಚೆಂದ ಕಾಣ್ತೈತೆ ಅಂಥೇಳಿ ಬಾರ್ಡ್ರನ್ನು ಕರೆಕ್ಟಾಗಿ ಬರೋಂಗೆ ಇಟ್ಕೊಂಡು ಸೆಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡೆ ರೀ. ನಾನು ಬಾರ್ಡ್ರ್ ಬಂತಂದರೆ ಈ ರೀತಿನೇ ಮಾಡಿರ್ತೀನಿ. ಸ್ವಲ್ಪ ಲುಕ್ ಅನ್ನಿಸ್ತಾರೆ ಬ್ಲೌಸು ಮತ್ತು ಒಂಥರ ಚಲೋ ಅನ್ನಿಸ್ತಾವೆ, ಅದಕ್ಕೆ ಈ ರೀತಿ ಮಾಡಿರ್ತೀನಿ. ಈಗ ಸ್ಲೀವ್ ಆಯಿತು, ಬ್ಯಾಕ್ ಪಾರ್ಟ್ ಆಯಿತು, ಕ್ರಾಸ್ ಬೆಲ್ಟ್ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಎಲ್ಲವನ್ನು ಕರೆಕ್ಟಾಗಿ ಇಟ್ಕೊಂಡು ಒಂದು 1/4 ಅರ್ಧ ಇಂಚಿನಷ್ಟು ಬಟ್ಟೆಯನ್ನು ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡಿ ಇಟ್ಕೋಬೇಕು. ಯಾವಾಗಲೂ ಕಟ್ ಮಾಡೋದು ಮುಂದೆ ಒಂದು ಸ್ವಲ್ಪ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ನಮಗೆ ಸ್ಟಿಚಿಂಗ್ ಮಾಡೋದು ಈಸಿ ಆಗ್ತೈತಿ. ನಿಮಗೆ ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.